ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 8. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಜಯ್, ನೀನೇನು ಚಿಕ್ಕಪ್ಪನ ಹತ್ರ ಬಾಯ್ ಬಿಟ್ಟಿಲ್ಲ ತಾನೇ? ಅವರು ಸದ್ಯಕ್ಕೆ ನನ್ನ ಹತ್ರ ಏನು ಮಾತಾಡಿಲ್ಲ ಅಣ್ಣ. ಸರಿ ಬಿಡು, ನಾನು ನೋಡ್ಕೊಳ್ತೀನಿ ಅಂತ ಅವನು ತನ್ನ ಕಚೇರಿಯ ಕೊಠಡಿಯಲ್ಲಿ ಕುಳಿತಿರುವಾಗ ಅತ್ಯಂತ ಕೋಪದಿಂದ ಬಾಗಿಲು ತೆರ್ಕೊಂಡು ಒಳಗಡೆ ಬಂದರು ಜೈಶಂಕರ್. ಏನು ಅಂದ್ಕೊಂಡಿದೀಯ ರಮಣ್? ಯಾವಾಗ ಬಂದ್ರಿ ಚಿಕ್ಕಪ್ಪ? ಯಾರೋ ಒಬ್ಬ ಹುಡುಗಿನ ಮನೆಗೆ ಕರ್ಕೊಂಡು ತಂದು ಇಟ್ಕೊಂಡಿದೀಯಂತೆ. ಇದೇನು ನಿನ್ನ ಹವ್ಯಾಸ? ನಿನಗೆ ಹೆಣ್ಣು ಕೊಡಲು ಎಷ್ಟು ಜನ ಕಾಯ್ತಾ ಇದ್ರು, ನೀನು ತಾನೇ ಮದುವೆನೇ ಮಾಡ್ಕೊಳ್ಳೋದಿಲ್ಲ ಅಂತ ಶಬ್ದ ಮಾಡಿದ್ದೆ. ಅದನ್ನೆಲ್ಲ ಬಿಟ್ಟು ದಾರಿಯಲ್ಲಿ ಹೋಗೋರ್ನೆಲ್ಲ ಮನೆಯಲ್ಲಿ ತಂದು ಇಟ್ಕೊಳ್ಳೋದು ಚೆನ್ನಾಗಿರುತ್ತಾ? ಹಾಗಾದರೆ ನೀವು ಮನೆಯಲ್ಲಿ ಗೂಢಚಾರರನ್ನು ಇಟ್ಟಿದ್ದೀರಾ ಚಿಕ್ಕಪ್ಪ? ಗೂಢಚಾರರೇನೂ ಇಲ್ಲ. ನಿನಗೆ 3 ದಿನಗಳಿಂದ ಫೋನ್ ಮಾಡ್ತಾನೇ ಇದ್ದೀನಿ, ನೀನು ಸ್ವೀಕರಿಸ್ತಿಲ್ಲ. ನಿನ್ನ ಬಗ್ಗೆ ವಿಚಾರಿಸಲು ಮನೆಗೆ ಫೋನ್ ಮಾಡಿದಾಗ ಅಲ್ಲಿ ಆ ಹುಡುಗಿಯ ಧ್ವನಿ ಕೇಳಿಸ್ತು. ಆಗ ಯಾರೆಂದು ಕೇಳಿದಾಗ ಅವರು ಎಲ್ಲವನ್ನ ಹೇಳಿದರು ಅಡುಗೆಯವರು. ಆ ಹುಡುಗಿ ನಮ್ಮ ಮನೆಯಲ್ಲಿರೋದು ಆ ಹುಡುಗಿಗೆ ಅವಮಾನ. ಒಂದು ಪರಿಸ್ಥಿತಿಯಿಂದಾಗಿ ಪಾಪ ನನ್ನ ಜೊತೆ ಅವರ ಹೆಸರು ಹಾಳಾಯಿತು ಚಿಕ್ಕಪ್ಪ. ಅವರ ಸಂಬಂಧಿಕರು ಯಾರೂ ಅವಳ ಕೈ ಹಿಡಿಲಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನೇ ಕರ್ಕೊಂಡು ಬಂದೆ ಚಿಕ್ಕಪ್ಪ. ನನ್ನ ಬಗ್ಗೆ ತಿಳಿಯದೆ ಪಾಪ ಅವರು ನನ್ನ ಬಳಿ ಬಂದು ಸಿಲುಕಿಕೊಂಡಿದ್ದಾರೆ. ನನ್ನ ನಿಜ ಸ್ವರೂಪ ತಿಳಿದರೆ ಮುಂದಿನ ಕ್ಷಣವೇ ಹೊರಟು ಹೋಗ್ತಾರೆ ಬಿಡಿ ಚಿಕ್ಕಪ್ಪ. ಏನು ಇಷ್ಟೊಂದು ಮರ್ಯಾದೆ ಕೊಟ್ಟು ಮಾತನಾಡ್ತಿದೀಯಾ? ಯಾವುದೇ ಹುಡುಗಿ ನಿನ್ನ ಬಳಿ ಬಂದರೆ ಅವರಿಂದ ನಿನ್ನ ಅಗತ್ಯವನ್ನು ತೀರಿಸ್ಕೊ. ಯಾವ ಹುಡುಗಿಗೂ ಗೌರವ ಕೊಟ್ಟು ಮಾತನಾಡಬಾರ್ದು. ನಿನ್ನನ್ನು ನಾನು ಸತ್ಪ್ರಜೆಯಾಗಿ ಬೆಳೆಸಿಲ್ಲ ಅಲ್ವಾ? ಹುಡುಗಿಯರನ್ನು ಕಂಡ್ರೆ ಆ ಒಂದು ಆಲೋಚನೆ ಮಾತ್ರ ಬರಬೇಕು, ಬೇರೆ ಯಾವುದೇ ಆಲೋಚನೆ ಬರಬಾರ್ದು ಅಂತ ತಾನೇ ಬೆಳೆಸ್ದೆ. ಆದರೂ ನಮ್ಮ ಪರಂಪರೆಯಲ್ಲಿ ನನ್ನ ತಂದೆ, ನನ್ನ ತಾತ, ನನ್ನ ಅಣ್ಣ ಪಾಲಿಸ್ಕೊಂಡು ಬಂದ ಗುಣ ನಿನ್ನ ರಕ್ತದಲ್ಲಿ ಒಟ್ಟಿ ಕೂಡಿಕೊಂಡಿರುವಂತೆ ಇದೆ. ಅದಕ್ಕೆ ನೀನು ಹೆಣ್ಮಕ್ಕಳ ಬಳಿ ಗೌರವದಿಂದ ನಡ್ಕೊಳ್ತಾ ಇದೀಯಾ ಅಷ್ಟೇ. ನಿನ್ನೊಳಗೆ ನಿನಗೆ ತಿಳಿಯದಂತೆ ಒಂದು ನೈತಿಕತೆ ಬಂದಿದೆ. ಅದಕ್ಕೆ ನೋಡಿದವರೆಲ್ಲರ ಮೇಲೂ ನೀನು ಮುಗಿಬೀಳ್ತಿಲ್ಲ. ರಮಣ್ ಕೂಡ ಯೋಚಿಸ್ದ. ಯಾವುದೇ ಹುಡುಗಿಯನ್ನು ನೋಡಿದ ತಕ್ಷಣ ಇಷ್ಟ ಆದರೆ ಹಾಸಿಗೆಗೆ ಕರೆಯುವ ನಾನು ಈ ಹುಡುಗಿಯ ವಿಷಯದಲ್ಲಿ ಮಾತ್ರ ಇದುವರೆಗೆ ಯಾಕೆ ತಪ್ಪಾಗಿ ಯೋಚಿಸಲಿಲ್ಲ ಅಂತ ಅವನು ಆಳವಾಗಿ ಆಲೋಚಿಸ್ತಿದ್ದ. ಅವಳ ಬಳಿ ಯಾಕಾಗಿ ತಾನು ಅಸಭ್ಯವಾಗಿ ನಡ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆಗೆ ರಮಣ್ಗೆ ಉತ್ತರ ತಿಳಿದಿರಲಿಲ್ಲ. ಒಂದು ವೇಳೆ ತನ್ನಿಂದಾಗಿ ಅವಳು ಆ ಸಮಸ್ಯೆಯನ್ನು ಸಿಲುಕಿಕೊಳ್ಳದೆ ಇದ್ದಿದ್ರೆ ಆಕಾಂಕ್ಷೆಗಳನ್ನು ತಾನು ಪ್ರೀತಿಯಿಂದ ಸಮೀಪಿಸುವ ವಿಧಾನವೇ ಬೇರೆಯಾಗ್ತಿತ್ತು ಅಂತ ರಮಣ್ ಯೋಚಿಸ್ತಾ ಇದ್ದ. ಅವನನ್ನೇ ನೋಡ್ತಾ ಇದ್ದ ಜೈಶಂಕರ್, ಹೆಣ್ಮಕ್ಕಳ ಸಹವಾಸ ನಿನಗೆ ಬೇಡ ಅಂತ ನಾನು ನಿನಗೆ ಎಷ್ಟು ಬಾರಿ ಹೇಳಬೇಕು? ನಿನಗೆ ಬೇಡ ಅಂತ ನಾನು ನಿನಗೆ ಎಷ್ಟು ಬಾರಿ ಹೇಳಬೇಕು ಹೇಳು? ನಿನಗೆ ಎಷ್ಟು ಜನ ಹುಡುಗಿಯರನ್ನು ಬೇಕೋ ಅವರೊಂದಿಗೆ ಪ್ರತ್ಯೇಕವಾಗಿ ಹೋಗಿ ಜೀವನವನ್ನು ಎಂಜಾಯ್ ಮಾಡು. ಆದರೆ ಯಾರನ್ನು ಮದುವೆಯಾಗಿ ಸಂಕಟ ಪಡಬೇಡ ಅಂದರು. ನೀವು ನನಗೆ ಹೇಳ್ಕೊಡ್ಬೇಕಾ ಚಿಕ್ಕಪ್ಪ? ನಾನು ಈವರೆಗೂ ಮದುವೆ ಮಾಡಿಕೊಳ್ಳುವ ಯೋಚನೆಯಲ್ಲೇ ಇಲ್ಲ. ಸಂಬಂಧವೇ ಇಲ್ಲದೆ ಯಾವನೋ ಒಬ್ಬ ಆ ಹುಡುಗಿಯನ್ನು ನನ್ನೊಂದಿಗೆ ಸೇರಿಸಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ಟಿದ್ದಾನೆ. ನನ್ನಿಂದ ನಡೆದ ಒಂದು ಸಮಸ್ಯೆಯನ್ನು ನಾನೇ ತಾನೇ ಸರಿಪಡಿಸ್ಬೇಕು. ಅದನ್ನು ಬಿಟ್ಟರೆ ನನಗೂ ಆ ಹುಡುಗಿಗೂ ಮಧ್ಯೆ ಏನೂ ಇಲ್ಲ ಚಿಕ್ಕಪ್ಪ. ಏನೂ ಇಲ್ಲ ಅಂದರೆ ಕರ್ಕೊಂಡು ಹೋಗಿ ಹಾಸ್ಟೆಲ್ ಸೇರಿಸಬೇಕು ಅಲ್ವಾ? ಈ ಊರಿನಲ್ಲಿ ಇಲ್ಲದ ಹಾಸ್ಟೆಲ್ಗಳೇ? ಯಾಕೆ ನಿನ್ನ ಜೊತೆಯಲ್ಲೇ ಕರ್ಕೊಂಡು ಬಂದು ಇಟ್ಕೊಂಡಿದೀಯಾ? ಅವಳು ತುಂಬ ಒಳ್ಳೆಯ ಹುಡುಗಿ ಚಿಕ್ಕಪ್ಪ. ನಡು ರಸ್ತೆಯಲ್ಲಿ ಅವಳನ್ನು ಬಿಟ್ಟು ಬಂದಮೇಲೆ ಯಾವನೋ ಒಬ್ಬನಿಂದ ಆಕೆಗೆ ಏನಾದರೂ ಅನಾಹುತ ನಡೆದು ಹೋದರೆ ಅಷ್ಟೇ. ಆಮೇಲೆ ನನ್ನ ಮನಸ್ಸಾಕ್ಷಿ ನನ್ನನ್ನೇ ಕೊಲ್ಲುತ್ತೆ. ನೀನು ಯಾವಾಗಲಿಂದ ಇಷ್ಟೊಂದು ಒಳ್ಳೆಯವನಾಗಿ ಯೋಚಿಸಲು ಆರಂಭಿಸಿದೆ ರಮಣ್? ನಮ್ಮ ಇಡೀ ಕುಟುಂಬವನ್ನೇ ನಾಶ ಮಾಡಿದ್ದು ಒಂದು ಹೆಣ್ಣು. ಅವಳಿಂದಾಗಿ ನಮ್ಮ ಕುಟುಂಬವನ್ನು ಇಡೀ ಊರೇ ಉಗಿದು ಅಸಹ್ಯಪಡ್ತು. ಅದಕ್ಕೆ ಕಾರಣ ಒಂದು ಹೆಣ್ಣು ಅನ್ನೋದನ್ನು ಮರೆತುಬಿಟ್ಟಿಯ ರಮಣ್? ನನ್ನ ಅಣ್ಣ ಅಂದರೆ ನಿನ್ನ ಅಪ್ಪನನ್ನು ಕೊಂದಿದ್ದು ಒಂದು ಹೆಣ್ಣು. ಹೆತ್ತ ಮಗ ಅಂತ ಕೂಡ ನೋಡದೆ ನಡು ರಸ್ತೆಯಲ್ಲಿ ನಿನ್ನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಓಡಿ ಹೋಗಲು ಧೈರ್ಯ ಮಾಡಿದವಳು ಕೂಡ ಒಂದು ಹೆಣ್ಣು. ನನ್ನ ಕಣ್ಣು ಮುಂದೆನೇ ನಿನ್ನನ್ನು ಕೊಲ್ಲಲು ಬಂದವಳು ಅವಳು. ಅವಳನ್ನು ನಿನ್ನ ಅಮ್ಮ ಅಂತ ನನ್ನಿಂದ ಎಂದಿಗೂ ಒಪ್ಕೊಳ್ಳಲು ಸಾಧ್ಯ ಇಲ್ಲ. ಹೀಗೆ ಎತ್ತ ತಾಯಿಯೇ ಮಾಡುವಾಗ ನಿನಗೆ ಬರುವ ಹೆಣ್ಣು ಏನು ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ನೀನು ನನ್ನ ಜೀವ ಕಣೋ. ನಿನ್ನನ್ನು ಕಾಪಾಡಲು ಮಾತ್ರವೇ ನಾನು ಇಷ್ಟು ದಿನ ಇಲ್ಲಿ ಜೀವ ಹಿಡ್ಕೊಂಡು ಬದುಕಿದ್ದೀನಿ ಅನ್ನೋದು ನಿನಗೂ ಕೂಡ ತಿಳಿತಿದೆ ಅಲ್ವಾ? ನನ್ನ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ ಅಂದರೆ ನಿನಗೆ ಆ ಹುಡುಗಿ ಮೇಲೆ ಅಷ್ಟೊಂದು ವ್ಯಾಮೋಹನ?
ನನಗೆ ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಯಾವುದೇ ಹೆಣ್ಣಿಂದಲೂ ಮೋಸ ಹೋಗಬಾರ್ದು. ನಿನ್ನನ್ನು ಬೆಳೆಸಿ ನೀನು ಸಂತೋಷವಾಗಿ ಬಾಳೋದನ್ನು ನೋಡಬೇಕು ಅಂದ್ಕೊಂಡೆ. ನನ್ನ ಪ್ರಾಣವನ್ನು ಕೈಲಿ ಹಿಡ್ಕೊಂಡು ಕಾಯ್ತಾ ಇದ್ದೇನೆ ಕಣೋ. ನಿನಗಾಗಿಯೇ ನಾನು ನನ್ನ ಉಳಿದ ಜೀವನವನ್ನು ಮುಡುಪಾಗಿಟ್ಟಿದ್ದೀನಿ. ಮದುವೆಯಾಗಿ ಇನ್ನೊಬ್ಬಳನ್ನು ಬಂದು ನಿನ್ನನ್ನು ಕೊಲೆ ಮಾಡಿಬಿಟ್ರೆ, ಅಯ್ಯೋ ನೆನೆಸ್ಕೊಂಡ್ರೆ ಸಾಕು ನನಗೆ ಭಯ ಆಗ್ತಿದೆ. ನಿನ್ನ ಆಸ್ತಿಯನ್ನು ಆಳಲು ವಾರಸ್ದಾರ ಬೇಕು. ಬೇಕಂದರೆ ಬಾಡಿಗೆ ತಾಯಿ ಅಥವಾ ಯಾವುದಾದ್ರೂ ಕಾಂಟ್ಯಾಕ್ಟ್ ಮೂಲಕ ಒಂದು ಹೆಣ್ಣು ಸಿಕ್ಕರೆ ಸಾಕು. ಯಾರನ್ನಾದರೂ ಮದುವೆಯಾಗಿ ನನ್ನ ಮಗನ ಜೀವವನ್ನು ಬಲಿ ಕೊಡಲು ಯಾರಾದರೂ ಕಿತ್ಕೊಂಡ್ರೆ ಅಂತ ಅವರು ಅಳಲು ಪ್ರಾರಂಭಿಸಿದರು. ಆಗ ರಮಣ್ ಅವರ ಹತ್ರ ಹೋದ. ಯಾರೂ ನನ್ನನ್ನು ಮುಟ್ಟಲು ಸಾಧ್ಯ ಇಲ್ಲ ಚಿಕ್ಕಪ್ಪ. ಹೀಗೆಯೇ ನಿನ್ನ ಅಪ್ಪನೂ ಒಂದು ಕಾಲದಲ್ಲಿ ಬೀಗ್ತಾ ಹೇಳ್ತಾ ಇದ್ದ. ಆ ಕೆಟ್ಟವಳನ್ನು ಭೇಟಿಯಾಗದೆ ಇದ್ದಿದ್ರೆ ಈ ಹೊತ್ತಿಗೆ ಅವನು ಬದುಕಿರ್ತಿದ್ದ ಅಲ್ವಾ. ಆ ಹೆಣ್ಣಿನ ತರಹ ಎಲ್ಲ ಇರೋದಿಲ್ಲ ಚಿಕ್ಕಪ್ಪ. ಇವಳಿಗೆ ನನ್ನ ಆಸ್ತಿ ಮೇಲೋ ಅಥವಾ ನನ್ನ ಹಣದ ಮೇಲೋ ಯಾವುದೇ ಆಸೆ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅವಳು ಹೊರಟು ಹೋಗ್ತಾಳೆ. ಅದನ್ನು ನೆನೆಸಿ ನೀವು ಚಿಂತೆ ಮಾಡಬೇಡಿ. ಲೋ, ಉಜ್ತಾ ಹೋದರೆ ಕಲ್ಲು ಸವಿಯುತ್ತೆ ಅನ್ನೋ ಗಾದೆ ಇದೆ ಕಣೋ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಬ್ಬ ಗಂಡಸನ್ನು ಹೇಗೆ ಬೇಕಾದರೂ ತನ್ನತ್ತ ಮರಳು ಮಾಡ್ಕೊಳ್ಬಲ್ಲಳು. ಪ್ರತಿಯೊಂದು ದಿನಾನೂ ಹಾಸಿಗೆಯಲ್ಲಿ ನೀನು ಕಾಣದ ಹೆಣ್ಗಳ ಅವರನ್ನೆಲ್ಲ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡುವಾಗಲೇ ಮರೆತುಬಿಡ್ತಿದ್ದೆ ಚಿಕ್ಕಪ್ಪ. ಇದು ನಿಮಗೆ ತಿಳಿದಿದೆ ಏನು ಅಲ್ವಲ್ಲ. ಆ ಅಮಲು ನಿನ್ನ ತಲೆಗೆ ಏರಬಾರ್ದು ಅನ್ನೋದಕ್ಕೆ ವರ್ಷದ 365 ದಿನವೂ ನೀನು ಯಾರೊಂದಿಗೆ ಬೇಕಾದರೂ ಬಾಳು ಅಂತ ನಿನಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಬೆಳೆಸಿದ್ದೆ ಅಲ್ವಾ. ಅದನ್ನು ಮೀರಿ ನಿನಗೆ ಆ ಹುಡುಗಿ ಬೇಕು ಅಂದರೆ ಹೇಳು, ನಾನೇ ಮದುವೆ ಮಾಡಿ ಇಡ್ತೀನಿ. ಅಯ್ಯೋ ಚಿಕ್ಕಪ್ಪ, ನೀವು ನನ್ನನ್ನು ತಪ್ಪಾಗಿ ಭಾವಿಸ್ಬೇಡಿ. ನಾನು ಮನೆಯಲ್ಲಿರುವಾಗ ಮೊಬೈಲ್ ಸೈಲೆಂಟ್ನಲ್ಲಿ ಇರುತ್ತೆ. ಹೊರಗೆ ಬಂದು ನೋಡಿದರೆ ತುಂಬ ಮಿಸ್ ಕಾಲ್ಗಳಿರ್ತವೆ. ಅದರಲ್ಲಿ ನೀವು ಕರೆ ಮಾಡಿದ್ದು ನನಗೆ ನಿಜವಾಗಿಯೂ ಗಮನಕ್ಕೆ ಬರಲಿಲ್ಲ. ಇಲ್ಲಿಂದ ಹೆಲಿಕಾಪ್ಟರ್ ಹಿಡಿದು ಮದುರೆಗೆ ಹೋಗಲು ನಿನಗೆ ತಿಳಿದಿದೆ. ಆ ಹುಡುಗಿನ ಯಾರು ಮುಟ್ಟಂತೆ ಬಾಡಿಗಾರ್ಡ್ ತರಹ ಮುಂಚೂಣಿಯಲ್ಲಿ ನಿಲ್ಲಲು ನಿನಗೆ ತಿಳಿದಿದೆ. ಅಲ್ಲಿ ಏನಾದರೂ ನಿನಗೆ ಅವರು ಅನಾಹುತ ಮಾಡಿದರೆ ನಾನು ಏನು ಮಾಡ್ತಿದ್ದೆ ಕಣೋ. ನನಗಿರೋದು ನೀನೊಬ್ಬನೇ ಮಗ. ಅಲ್ಲಿ ನಿನಗೆ ಏನೂ ಆಗಬಾರ್ದು ಅಂತ ನಾನು ಜನರನ್ನು ನೇಮಿಸಿ ನಿನ್ನನ್ನು ರಕ್ಷಿಸಿದ್ದೆ. ನಿನಗೆ ಗೊತ್ತಾ? ಹೀಗೆ ಕಂಡೆಪ್ಪೆಯಂತೆ ನಿನ್ನನ್ನು ನಾನು ನೋಡ್ಕೊಳ್ತಿದ್ದೀನಿ. ಆದರೆ ನೀನು ಆ ಹೆಣ್ಣು ಬಂದಮೇಲೆ ಚಿಕ್ಕಪ್ಪನಿಗೆ ಒಂದು ಫೋನ್ ಮಾಡಿ ಮಾತಾಡಲಿಲ್ಲ. ಅವಳನ್ನು ನೋಡಿದ ತಕ್ಷಣ ನನ್ನನ್ನು ಮರೆತುಬಿಟ್ಟಿಯಾ? ಅಯ್ಯೋ ಚಿಕ್ಕಪ್ಪ ಅಂತ ರಮಣ್ ಯೋಚಿಸಿದಾಗ ಅವನಿಗೆ ಅವರ ಮೇಲೆ ಅಳಿಸಲಾಗದ ಕೃತಜ್ಞತೆ ಮೂಡ್ತು. ಸದಾ ತನ್ನನ್ನು ಗಮನಿಸುವ ಕ್ಯಾಮ್ರಾ ಅವರು, ತನ್ನ ನೆರಳಾಗಿ ಬೆಂಬಿಡದೆ ಕಾಯುವ ದೇವರು ಅಂತ ಹೇಳಬಹುದು. ಈ ವಿಷಯವೆಲ್ಲ ತಿಳ್ಕೊಂಡೆ ಅವರು ಬಂದಿದ್ದಾರೆ ಅಂದ್ಕೊಂಡವನು ಆ ಹುಡುಗಿಯ ಸಮಸ್ಯೆ ಬಗ್ಗೆ ಫೋನಲ್ಲಿ ಹೇಳೋದಕ್ಕಿಂತ ಅವಳನ್ನು ಕಳಿಸ್ಬಿಟ್ಟು ನಿಮ್ಮೊಂದಿಗೆ ನೇರವಾಗಿ ಮಾತನಾಡೋಣ ಅಂದ್ಕೊಂಡೆ ಚಿಕ್ಕಪ್ಪ ಅಷ್ಟೇ ಅಂದ. ಯಾವಾಗ ಕಳಿಸ್ತೀಯಾ? ಶೀಘ್ರದಲ್ಲಿ. ಒಂದೇ ಮನೆಯಲ್ಲಿ ಒಟ್ಟಿಗೆ ಇದ್ದರೆ ಪ್ರೇಮ ಗೀಮ ಎಲ್ಲ ಮೂಡ್ಬಿಡುತ್ತೆ. ನಿನಗೆ ಹತ್ತಿರ ಆಗುವ ಹೆಣ್ಣು ನಿನ್ನೊಂದಿಗೆ ಬಂದು ಉಳಿದುಕೊಳ್ತಿದ್ದಾಳೆ ಅಂದರೆ ಅವಳು ನಿನ್ನ ಆಸ್ತಿಗಾಗಿಯೇ ಬಂದಿರ್ತಾಳೆ. ಹುಷಾರಾಗಿರು ಚಿಕ್ಕಪ್ಪ. ನಾನು ಯಾವುದೇ ಹೆಣ್ಣನ್ನು ಪ್ರೀತಿ ಅಥವಾ ಕರುಣೆಯಿಂದ ಇದುವರೆಗೂ ನೋಡೇ ಇಲ್ಲ. ನನ್ನ ಹತ್ರ ಬರುವ ಹೆಣ್ಣುಗಳೆಲ್ಲ ಕಣ್ಣೆಲ್ಲ ನನ್ನ ಆಸ್ತಿಯ ಮೇಲೆ ಇರುತ್ತೆ ಅಂತ ನನಗೂ ಗೊತ್ತು. ಆದರೆ ಆ ಹುಡುಗಿ ನನ್ನ ಜೀವನಕ್ಕೆ ಬಂದ ರೀತಿ ಹಾಗಿಲ್ಲ. ಅವಳಿಗೆ ನಾನು ಯಾರೆಂದು ಕೂಡ ಗೊತ್ತಿಲ್ಲ. ಹಾಗಾಗಿ ಇವಳನ್ನು ಬೇರೆ ಹೆಣ್ಣು ಮಕ್ಕಳಂತೆ ಯೋಚಿಸಬೇಡಿ ಚಿಕ್ಕಪ್ಪ. ರಮಣ್, ನಾ ಹೇಳಿದ್ದನ್ನು ಹಾಗೇನೆ ಕೇಳುವ ಮಗ ನೀನು. ಆದರೆ ನಾ ಬಂದಾಗಿಂದ ಆ ಹುಡುಗಿಗೆ ಇಷ್ಟೊಂದು ಸಪೋರ್ಟ್ ಮಾಡಿದೀಯಾ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಅವಳು ನಿನ್ನ ಮನಸ್ಸಿಗೆ ಹತ್ತಿರ ಆಗಿದ್ದಾಳೆ ಅಂತಾನೆ ಅರ್ಥ. ಸ್ವಲ್ಪ ಹುಷಾರಾಗಿ ನೋಡಿ ಹೆಜ್ಜೆ ಇಡು. ಅದೆಲ್ಲ ಎಂದಿಗೂ ನಡೆಯದ ಮಾತು ಚಿಕ್ಕಪ್ಪ. ಸರಿ, ಆ ಹುಡುಗನಿಗೆ ಏನು ಮಾಡಿದೆ? ನಿನ್ನ ಬಗ್ಗೆ ವಿಡಿಯೋ ಹಾಕಿದ್ನಲ್ಲ ಅವನಿಗೆ. ಅವನು ಜೈಲಿನಲ್ಲಿದ್ದಾನೆ. ಅವನ ಕುಟುಂಬ ನಮ್ಮ ಕಂಟ್ರೋಲ್ನಲ್ಲೇ ಇದೆ. ಅವನನ್ನು ಜಾಮೀನಿನ ಮೇಲೆ ಹೊರಗೆ ಕರೆತಂದು ವಿಚಾರಿಸಬೇಕು ಚಿಕ್ಕಪ್ಪ. ಅದನ್ನು ಇನ್ನೂ ಯಾಕೆ ಮಾಡಿದೆ? ಹಾಗೆ ಬಿಟ್ಟಿದೀಯಾ? ಅವನನ್ನು ಇಷ್ಟರವರೆಗೆ ಯಾಕೆ ಜೀವಂತವಾಗಿ ಬಿಟ್ಟಿದೀಯಾ? ಅವನು ಬರೀ ಬಾಣ ಚಿಕ್ಕಪ್ಪ. ಆ ಬಾಣ ಬಿಟ್ಟ ಕೈ ಯಾರ್ದು ಅಂತ ಹುಡುಕ್ತಾ ಇದ್ದೀನಿ. ಒಳ್ಳೆಯದು ಅಂದವರು. ಆದರೆ ಮೊದಲು ಅವನನ್ನು ಜಾಮೀನಿನ ಮೇಲೆ ಹೊರಗೆ ತಂದು ಮುಗಿಸ್ಬಿಡು ರಮಣ್. ಅದಕ್ಕೆ ಮುನ್ನ ಈ ರೀತಿ ವಿಡಿಯೋ ಮಾಡಲು ಅವನಿಗೆ ಹೇಳಿದ್ದು ಯಾರು ಅಂತ ತಿಳ್ಕೊ. ಸರಿ ಚಿಕ್ಕಪ್ಪ, ನಾನು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ.
ಅವನನ್ನು ಹೊರಗೆ ತಂದು ಸರಿಯಾಗಿ ಜಜ್ಬೇಕು. ಆ ಕೆಲಸ ಮಾಡಲು ಹೇಳ್ದವನು ಯಾರು ಅಂತ ಕೇಳಬೇಕು. ಒಂದು ವೇಳೆ ಅವನು ಅದಕ್ಕೆ ಬಾಯಿ ಬಿಡದೇ ಇದ್ದರೆ ಏನು ಮಾಡ್ತೀಯ? ಅವನು ಹೇಳಲೇಬೇಕು. ಅವನಿಗೆ ತನ್ನ ಕುಟುಂಬವೇ ಪ್ರಾಣ. ಸತ್ಯ ಹೇಳೋವರೆಗೂ ಅವನ ಕುಟುಂಬಸ್ಥರು ಅವನ ಕಣ್ಣಿಗೂ ಬೀಳದಂತೆ ನೋಡ್ಕೊಳ್ತೀನಿ. ನಮ್ಮ ಕಣ್ಣಿಗೆ ಕಾಣದ ಶತ್ರು ಒಬ್ಬ ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ ಅಂತ ಅನಿಸ್ತಿದೆ ರಮಣ್. ನಮ್ಮ ಆಸ್ತಿ ಪ್ರಪಂಚದಾದ್ಯಂತ ಹರಡ್ಕೊಂಡಿದೆ. ಅದಕ್ಕೆಲ್ಲ ಏಕೈಕ ವಾರಸಾರ ನೀನು ಮಾತ್ರ. ನಿನ್ನನ್ನು ಮುಗಿಸ್ಬಿಟ್ರೆ ಇಡೀ ಆಸ್ತಿಯನ್ನು ಲೂಟಿ ಮಾಡಲು ಯಾರೋ ಒಬ್ಬ ಸಿದ್ಧನಾಗಿದ್ದಾನೆ. ಹಾಗಂತ ನಂಗೆ ಅನ್ನಿಸ್ತಿದೆ. ಕಣ್ಣಿಗೆ ಕಾಣದ ಶತ್ರು, ಆ ಶತ್ರು ಯಾವುದೋ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾನೆ. ಯಾರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಶೀಘ್ರದಲ್ಲೇ ಪತ್ತೆ ಹಚ್ತೀನಿ ಚಿಕ್ಕಪ್ಪ. ನನ್ನ ಗಮನವನ್ನೇ ತಪ್ಪಿಸ್ತಿದ್ದಾನೆ ಅಂದರೆ ಅವನು ನಮ್ಮ ಸುತ್ತಮುತ್ತಲೇ ಇರಬೇಕು. ರಮಣ್, ಅವರನ್ನು ಪತ್ತೆ ಹಚ್ಚಿ ಬೇರ್ ಸಮೇತ ನಾಶ ಮಾಡಬೇಕು. ನಾನು ಅದನ್ನು ಒಂದು ಕಡೆಯಿಂದ ನೋಡ್ಕೊಳ್ತೀನಿ. ನೀನು ಗಮನ ಹರಿಸು. ಆ ಹುಡುಗಿ ಏನಾದರೂ ನಿನ್ನನ್ನು ಮರಳು ಮಾಡಲು ಶತ್ರುವಿನ ಆಳಾಗಿದ್ದಾಳೋ ಏನೋ. ಅವಳ ಮೇಲೂ ಒಂದು ಕಣ್ಣಿರಲಿ ಅಂದ. ತಕ್ಷಣವೇ ರಮಣ್, ಚಿಕ್ಕಪ್ಪ ಅವಳು ಆ ತರಹದ ಹುಡುಗಿಯಲ್ಲ ಅಂತ ವಾದಿಸ್ದ. ಯಾರಿಗೆ ಗೊತ್ತು, ಶತ್ರುಗಳು ಯಾವುದೇ ಕಡೆಯಿಂದ ಬೇಕಾದರೂ ಜನರನ್ನು ಕಳಿಸಬಹುದು ಅಲ್ವಾ. ಅದರಲ್ಲಿ ಈ ಹುಡುಗಿಯೂ ಇದ್ದರೆ ಆಶ್ಚರ್ಯ ಇಲ್ಲ. ಚಿಕ್ಕಪ್ಪ, ಅವಳು ಆ ರೀತಿಯ ಹುಡುಗಿ ಖಂಡಿತ ಅಲ್ಲ. ಅವಳನ್ನು ನಾನು ಕಳಿಸ್ಬಿಡ್ತೀನಿ. ನೀವು ಭಯ ಪಡದೆ ಹೋಗಿ ಬನ್ನಿ ಅಂದ. ನಾನು ಏನೇ ಹೇಳಿದರೂ ಎದುರು ಮಾತನಾಡದ ನೀನು ಇವತ್ತು ಅವಳ ಬಗ್ಗೆ ಒಂದು ಮಾತು ಸಹ ಆಡಲು ಬಿಡ್ತಾ ಇಲ್ವಲ್ಲ. ನೀನೀಗ ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಅಂತ ಕೋಪದಿಂದ ಅಲ್ಲಿಂದ ಹೊರಟು ಹೋದರು. ರಮಣನಿಗೆ ತನ್ನ ಬಗ್ಗೆ ತಾನೇ ಆಶ್ಚರ್ಯವಾಯಿತು. ತನ್ನ ಚಿಕ್ಕಪ್ಪನನ್ನೇ ತಾನು ಹೇಗೆ ಎದುರು ಹಾಕಿ ಮಾತನಾಡಿದೆ ಅಂತ. ಯಾಕೆ ಅವಳ ಬಗ್ಗೆ ಅವರು ಮಾತನಾಡಿದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅವಳ ಬಗ್ಗೆ ಒಂದು ಅಪಸ್ವರನೂ ಆಡದಂತೆ ಚಿಕ್ಕಪ್ಪನನ್ನು ನಾನು ಯಾಕೆ ತಡೆದೆ ಅನ್ನೋ ಪ್ರಶ್ನೆಗೆ ಅವನ ಬಳಿಯೇ ಉತ್ತರ ಇರಲಿಲ್ಲ. ಏನೋ ತೀವ್ರ ಆಲೋಚನೆಯಲ್ಲಿ ಮುಳುಗಿದವನು ಮನೆಯೊಳಗಡೆ ಪ್ರವೇಶಿಸುವಾಗ ಮೇಲಿಂದ ಓಡೋಡಿ ಬಂದಳು ಆಕಾಂಕ್ಷ. ಬಂದವಳು ಅವನನ್ನು ನೋಡಿ ಯಾಕೆ ಹೀಗೆ ಓಡಿ ಬರ್ತಿದ್ದಾಳೆ ಅಂದ್ಕೊಳ್ತಿರುವಾಗಲೇ, ಯಾಕೆ ಏನಾಯಿತು ಅಂತ ಕೇಳ್ದ. ನಿಮಗಾಗಿ ಕಾಯ್ತಾ ಇದ್ದೆ. ನಿಮ್ಮ ಕಾರು ಒಳಗಡೆ ಬರೋದನ್ನು ನೋಡಿ ಹಾಗೆ ಓಡಿ ಬಂದೆ. ಹಸುವಾಗ್ತಿದೆ. ಯಾಕೆ ಇಷ್ಟೊಂದು ಲೇಟು? ಮಾಡುವ ಕೆಲಸನೆಲ್ಲ ಬಿಟ್ಟು ನಿಮಗಾಗಿ ಓಡಿ ಬರಲು ಸಾಧ್ಯನಾ? ನಾನೇನು ನಿಮಗೆ ತುತ್ತು ತಿನ್ನಿಸ್ತಿದ್ನಾ? ನಿಮ್ಮ ಕೈಯಲ್ಲೇ ತಾನೇ ತಿಂತಿದ್ದೀರಾ? ಊಟ ಮಾಡಬೇಕಲ್ವಾ? ತನ್ನ ಚಿಕ್ಕಪ್ಪ ಬಂದು ಹೋದ್ಮೇಲೆ ತೀವ್ರ ಗೊಂದಲದಲ್ಲಿದ್ದ ರಮಣ್ ಎಲ್ಲಿ ಇವಳಿಂದ ತನ್ನ ಮನಸ್ಸು ಕರಗಿ ಹೋಗುತ್ತೋ ಅಂತ ಭಯದಲ್ಲಿ ಅವಳು ಕಂಡ ತಕ್ಷಣ ಅವನ ಮನಸ್ಸಿನಲ್ಲಿ ಆತಂಕ ಕೋಪವಾಗಿ ಹೊರಹೊಮ್ಮಿತು. ಮಾತುಗಳಿಂದ ಅವಳನ್ನು ಗಾಯಗೊಳಿಸಿತು. ಸಾರಿ ಸರ್ ಅಂದವಳು ತನ್ನ ಕಣ್ಣೀರನ್ನು ಕಣ್ಣಲ್ಲೇ ಹತ್ತಿಕ್ಕಿಕೊಂಡು ಬಂದ ದಾರಿಯಲ್ಲಿ ಬೇಸದಿಂದ ಮರಳಿ ಹೊರಟು ಹೋದ್ಲು. ಅವಳು ಹೊರಟು ಹೋಗೋದನ್ನೇ ಅವನು ನೋಡ್ತಾ ನಿಂತಿದ್ದ. ಅವಳು ಹೋದ್ಮೇಲೂ ಅದೇ ಜಾಗದಲ್ಲಿ ಹಾಗೆ ನಿಂತಿದ್ದ. ಅವಳು ಹೋದ್ಮೇಲೆ ಹಸುವಾಗ್ತಿದೆ ಅಂತ ಅವಳು ಹೇಳಿದ ಮಾತು ಅವನ ಕಿವಿಗೆ ಬಿತ್ತು. ತನ್ನ ವರ್ತನೆಯನ್ನೆಂದು ತಾನೇ ಮನಸ್ಸಿನಲ್ಲಿ ನೊಂದ್ಕೊಂಡ ರಮಣ್, ಅಯ್ಯೋ ನಾನು ಯಾಕೆ ನನ್ನ ಇಡೀ ಕೋಪವನ್ನು ಆ ಹುಡುಗಿ ಮೇಲೆ ತೋರಿಸ್ಬಿಟ್ಟೆ ಅಂತ ಯೋಚಿಸ್ತಾ ಅಕ್ಕ ಅಂತ ಕೂಗ್ದ ಅಡುಗೆಯವರನ್ನು. ಅಡುಗೆ ಮನೆಯಲ್ಲಿದ್ದ ಚಿಂತಾಮಣಿ ಹೇಳಪ್ಪ ಅಂತ ಬಂದರು. ಅವರನ್ನು ನೋಡಿ ಅಕ್ಕ ತಿಂಡಿ ತಗೊಂಡು ಬನ್ನಿ ಅಂದ. ಅವರು ತಟ್ಟೆಯಲ್ಲಿ ತಿಂಡಿ ತಂದಾಗ ಹೋಗಿ ಆ ಹುಡುಗಿಗೆ ಕೊಟ್ಟು ತಿನ್ನಲು ಹೇಳಿ ಅಂತ ಹೇಳ್ದ. ಅವರು ಹೋದ ದಾರಿಯಲ್ಲೇ ವೇಗವಾಗಿ ವಾಪಸ್ ಬರೋದು ಕಂಡು ಏನಾಯ್ತಕ್ಕ ಅಂತ ಕೇಳ್ದ ರಮಣ್. ಆ ಹುಡುಗಿಗೆ ತಿಂಡಿ ಬೇಡ ಅಂತ ಹೇಳ್ತಿದ್ದಾಳೆ ಅಂತ ಹೇಳಿದರು ಅಡುಗೆಯವರು. ತಕ್ಷಣ ಆ ತಿಂಡಿ ತಟ್ಟೆಯನ್ನು ತಾನೇ ಕೈಗೆ ತಗೊಂಡು ಅವಳ ಕೋಣೆಯ ಕಡೆಗೆ ನಡೆದ. ಕೋಣೆಯೊಳಗಡೆ ಇಣುಕಿ ನೋಡಿದಾಗ ಅವಳು ಮಂಚದ ಮೇಲೆ ಮಲಗಿದ್ಲು. ಅವಳ ಬೆನ್ನು ನಡುಗ್ತಾ ಇತ್ತು. ಆದ್ದರಿಂದ ಅವಳು ಅಳ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಬಾಗಿಲು ತಟ್ಟವನು ಒಳಗಡೆ ಬರಬಹುದಾ ಅಂತ ಕೇಳ್ದ. ಅವನ ಧ್ವನಿ ಕೇಳಿದ ತಕ್ಷಣ ಅವಳು ತಲೆ ಎತ್ತಿ ನೋಡಲೂ ಇಲ್ಲ. ಬೆಡ್ಶೀಟ್ ತೆಗೆದು ತಲೆವರೆಗೆ ಸಂಪೂರ್ಣವಾಗಿ ಮುಚ್ಕೊಂಡ್ಳು. ಸಾರಿ, ಬೇರೆ ಏನೋ ಟೆನ್ಷನಲ್ಲಿ ಬಂದೆ, ಅದಕ್ಕೆ ಹಾಗೆ ಬೈದ್ಬಿಟ್ಟೆ ಅಂದ ರಮಣ್. ಆದರೆ ಅವಳಿಂದ ಯಾವುದೇ ಮರುಮಾತು ಬರಲಿಲ್ಲ. ಆಕಾಂಕ್ಷ ಎದ್ದೇಳಿ ಹಸುವಾಗ್ತಿದೆ ಅಂತ ಹೇಳಿ ಈಗ ತಿಂದೆ ಮಲಗಿದ್ರೆ ಏನರ್ಥ ಅಂತ ಕೇಳ್ದ. ದಯವಿಟ್ಟು ಇಲ್ಲಿಂದ ಹೋಗಿ, ನನಗೆ ಹಸಿವಿಲ್ಲ. ತಿಂಡಿ ತಟ್ಟೆಯನ್ನು ಒಂದು ಕಡೆ ಇಟ್ಟವನು ಅವಳು ಮುಚ್ಕೊಂಡಿದ್ದ ಬೆಡ್ಶೀಟನ್ನು ಪಕ್ಕಕ್ಕೆ ಸರಿಸ್ದ. ಅವಳ ಮುಖವೆಲ್ಲ ಹತ್ತು ಕೆಂಪಗಾಗಿತ್ತು.
ಯಾವುದೇ ತಪ್ಪಿಲ್ಲ ಅವಳ ಮೇಲೆ ಕೋಪ ಮಾಡ್ಕೊಂಡಿದ್ದು ತಂದೆ ತಪ್ಪು ಅಂತ ಅರಿತುಕೊಂಡವನು ರಿಯಲಿ ಸಾರಿ, ಸಾರಿ, ನಾನು ಈ ರೀತಿ ಎಲ್ಲಾದರೂ ಒಂದು ಕಡೆ ಒಂದು ಹುಡುಗಿ ಹತ್ರ ಮಾತನಾಡ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಜೀವನದಲ್ಲಿ ಸಾರಿ ಎಂಬ ಪದವನ್ನು ಬಳಸಲು ಸಾಧ್ಯ ಇಲ್ಲ ಅನ್ನೋದು ನಿಮ್ಮನ್ನು ನೋಡಿದ ಮೇಲೇ ನನಗೆ ಗೊತ್ತಾಗಿದ್ದು. ನಾ ಹೇಳ್ತೀನಿ ಅಂತ. ಐ ಆಮ್ ರಿಯಲಿ ಸಾರಿ. ನೀವು ನನ್ನನ್ನು ನಂಬಿ ಬಂದ ಹುಡುಗಿ. ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದ್ದು ನನ್ನ ತಪ್ಪು. ಪ್ಲೀಸ್ ಊಟ ಮಾಡಿ. ನನಗೆ ಈಗ ಹಸಿವಿಲ್ಲ ಸರ್. ಯಾಕೆ ಇಷ್ಟೊಂದು ಹೇಳಿದರೂ ನಿಮ್ಮ ಕೋಪ ಕಮ್ಮಿ ಆಗೋದಿಲ್ವಾ? ನಾನು ಕೂಡ ಹಸಿವಿನಿಂದಲೇ ಬಂದಿದ್ದೀನಿ. ನೀವು ತಿಂದರೆ ಮಾತ್ರ ನಾನು ತಿನ್ನಲು ಸಾಧ್ಯ. ಮೊದಲು ಈ ತಟ್ಟೆನ ತೆಗೆದುಕೊಂಡು ತಿನ್ನಿ. ಅವನು ಹಸಿವಿನಿಂದ ಇದ್ದಾನೆ ಅಂತ ತಿಳಿದ ತಕ್ಷಣ ಆ ತಟ್ಟೆಯನ್ನು ಕೈಗೆ ತಗೊಂಡು ನೀವು ಹೋಗಿ ತಿನ್ನಿ ಸರ್, ನಾ ತಿಂತೀನಿ ಅಂದ್ಲು. ಅಷ್ಟರಲ್ಲಿ ರಮಣ್ ಅಕ್ಕ ಅಂದ. ಅಡುಗೆ ಯಾಕೆ ಹೇಳಪ್ಪ ಅಂದರು. ಇನ್ನೊಂದು ತಟ್ಟೆಯಲ್ಲಿ ಚಪಾತಿ ತೊಗೊಂಡು ಬನ್ನಿ. ಚಿಂತಾಮಣಿ ವೇಗವಾಗಿ ಹೋಗಿ ಒಲೆಯ ಬಳಿ ಇದ್ದ ತಟ್ಟೆಯಲ್ಲಿ ಚಪಾತಿಗಳನ್ನು ಜೋಡಿಸಿ ತಂದಿಟ್ರು. ರಮಣ್ ಅದನ್ನು ಪಡೆದು ಬನ್ನಿ ಆಕಾಂಕ್ಷ, ನಾವಿಬ್ಬರೂ ಒಟ್ಟಿಗೆ ಕುಳಿತು ತಿನ್ನಬೇಕು ಅನ್ನೋದು ನಿಮ್ಮ ಆಸೆಯಾಗಿತ್ತು ತಾನೇ? ಅದನ್ನು ನೆರವೇರಿಸದೆ ಹೋದದ್ದು ನನ್ನದೇ ತಪ್ಪು. ಈಗ ಒಟ್ಟಿಗೆ ಕುಳಿತು ತಿಂದರೆ ಆ ಕೋಪವೆಲ್ಲ ಮಾಯವಾಗಿ ಬಿಡುತ್ತೆ, ಹೌದಲ್ವಾ ಅಂದ. ಅವಳು ಅವನನ್ನೇ ದಿಟ್ಟಿಸಿ ನೋಡಿದಾಗ ನನಗೆ ಇದಕ್ಕಿಂತ ಹೆಚ್ಚಾಗಿ ಬಲವಂತ ಮಾಡಲು ಅಥವಾ ಬಗ್ಗಲು ಬರೋದಿಲ್ಲ ಆಕಾಂಕ್ಷ ಅಂದ. ಅವನು ಹೇಳಿದ ರೀತಿಯಲ್ಲಿ ನೋಡಿ ಆ ಹುಡುಗಿಯ ತುಟಿಯಂಚಿನಲ್ಲಿ ಸಣ್ಣದೊಂದು ನಗು ಮೂಡಿತು. ಅಬ್ಬಾ ಸ್ವಾಮಿ, ಹುಡುಗಿಯರನ್ನು ಸಮಾಧಾನ ಮಾಡೋದು ತುಂಬ ಕಷ್ಟದ ಕೆಲಸ ಅನಿಸುತ್ತೆ ಅಂತ ಅವನು ಗೊಣಗಿದಾಗ ಆಕಾಂಕ್ಷ ಬನ್ನಿ ಊಟ ಮಾಡೋಣ ಸರ್ ಅಂತ ತಟ್ಟೆಯನ್ನು ಹಿಡಿದು ಅವನನ್ನು ನೋಡಿದ್ಲು. ಅವನು ಕೂಡ ಅವಳ ಮಂಚದ ಮೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ತಿನ್ನಲು ಆರಂಭಿಸ್ದ. ಆಕಾಂಕ್ಷ, ನಿಮಗೆ ಬರುವ ಗಂಡ ತುಂಬ ಪಾಪ. ಸಣ್ಣ ಜಗಳ ಆಡಿದರೂ ಸಮಾಧಾನ ಮಾಡಲು ಆಗೋದೇ ಇಲ್ಲ ಅನಿಸುತ್ತೆ. ಆ ಕಷ್ಟ ನನ್ನ ಗಂಡನಿಗೆ ಬರೋದೇ ಇಲ್ಲ ಸರ್. ಯಾಕಂದರೆ ನಾನು ಮದುವೆಯನ್ನೇ ಮಾಡ್ಕೊಳ್ಳೋದಿಲ್ಲ ಸರ್ ಅಂದ್ಲು. ನನ್ನನ್ನು ಪ್ರೀತಿಸಿದ ನನ್ನ ಸ್ವಂತ ಮಾವನಿಗೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಅಂದರೆ ಇನ್ನು ಹೊಸದಾಗಿ ಬರುವವನು ಇನ್ನೆಷ್ಟು ಅನುಮಾನ ಪಡಬಹುದು? ಪ್ರತಿಯೊಬ್ಬರಿಗೂ ದಿನ ಇಡೀ ವಿವರಣೆ ಕೊಡ್ತಾ ಜೀವನ ನಡೆಸಲು ನನ್ನಿಂದ ಸಾಧ್ಯ ಇಲ್ಲ ಸರ್. ಅದಕ್ಕೆ ನಾನು ಇನ್ಮೇಲೆ ಹೀಗೇ ಇರ್ತೀನಿ ಅಂದವಳು ಚಪಾತಿಯನ್ನು ಮುರಿದು ತಿನ್ನಲು ಪ್ರಾರಂಭಿಸಿದ್ಲು. ಯಾಕೋ ರಮಣ್ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಯಾಕೆ ಸರ್ ನನ್ನನ್ನೇ ಹಾಗೆ ನೋಡ್ತಿದ್ದೀರಾ? ನಿಮ್ಮ ಮಾವನನ್ನು ನೀವು ತುಂಬ ಮಿಸ್ ಮಾಡ್ಕೋತಿದ್ದೀರಾ ಅಂದ. ಖಂಡಿತ ಮಿಸ್ ಮಾಡ್ಕೊಳ್ತಿಲ್ಲ. ಹೀಗೆ ಪ್ರಾಣದಂತೆ ಪ್ರೀತಿಸಿದ ಗಂಡಸಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲದೆ ಹೋಯ್ತಲ್ಲ. ಆ ವಿಡಿಯೋದಲ್ಲಿ ಇರೋದು ನಾನೇ ಅಂತ ಯಾರೇ ಹೇಳಿದರು ಖಂಡಿತ ಅವಳಲ್ಲ ಅಂತ ಅವರು ವಾದಿಸಿದಿದ್ರೆ ಅವರಿಗೆ ನಾನು ಏನು ಬೇಕಾದರೂ ಮಾಡ್ತಾಯಿದ್ದೆ ಸರ್. ನಂಬಿಕೆಯೇ ಇಲ್ಲದ ಪ್ರೀತಿ ಇದ್ರೇನು ಇಲ್ಲದೆ ಇದ್ರೇನು ನನ್ನ ಮನಸ್ಸು ಸಂಪೂರ್ಣವಾಗಿ ಸತ್ತು ಹೋಗಿದೆ. ಇನ್ಮೇಲೆ ಮದುವೆ ಮಕ್ಕಳು ಅನ್ನುವ ಯಾವುದೇ ಯೋಚನೆಗಳು ನನಗೆ ಬರೋದಿಲ್ಲ. ಈಗ ಊಟ ಮಾಡಬಹುದಾ? ರಮಣ್ ಅವಳನ್ನೇ ನೋಡ್ತಾ ತಿನ್ನಲು ಆರಂಭಿಸ್ದ. ತನ್ನಿಂದಾನೇ ಇವಳಿಗೆ ಇದೆಲ್ಲ ಸಂಭವಿಸಿದ್ದು ಅಂತ ಯೋಚಿಸುವಾಗ ಅದನ್ನು ಹೇಗೆ ಸರಿಪಡಬೇಕು ಅಂತ ಕೂಡ ಯೋಚನೆಯಲ್ಲಿ ಅವನ ತಲೆಯಲ್ಲಿ ಮೂಡ್ತು. ಅಂದಿನ ದಿನ ಕಳೆದು ಮರುದಿನ ಮುಂಜಾನೆ ಅವಳ ಸ್ನಾನ ಮುಗಿಸಿ ಕೆಳಗಡೆ ತಿಂಡಿ ತಿನ್ನಲು ಹೊರಡ್ತಾ ಇದ್ದ ಆಕಾಂಕ್ಷಳಿಗೆ ಅವಳ ಆತ್ಮೀಯ ಗೆಳತಿ ಧಾರಣಿಯಿಂದ ಕರೆ ಬಂತು. ಚಿನ್ನ ಹೇಗಿದೆಯಾ? ಚೆನ್ನಾಗಿದ್ದೀನಿ. ನೀನು? ರಿಯಲಿ ಸಾರಿ, ನಾನೆಲ್ಲ ನಿನ್ನ ಫ್ರೆಂಡ್ ಅಂತ ಹೇಳ್ಕೊಳ್ಳಲು ನನಗೇನೆ ಅಸಹ್ಯ ಆಗ್ತಿದೆ. ಏ ಲೂಸು, ಯಾಕೆ ಹೀಗೆ ಮಾತನಾಡ್ತಿದ್ದೀಯಾ ಅಂದ್ಲು ಆಕಾಂಕ್ಷ. ಆವತ್ತಿನ ದಿನ ನಿನಗೆ ಯಾವುದೇ ಸಹಾಯ ಮಾಡಲು ನನ್ನಿಂದ ಆಗಲಿಲ್ವಲ್ಲ ಎಮ್ಮೆ, ನೀನು ಮದುಮಗಳು, ನಿನ್ನಿಂದ ಹೇಗೆ ನಂಗೆ ಸಹಾಯ ಮಾಡಲು ಸಾಧ್ಯ ಇತ್ತು? ನನಗೆ ಮದುವೆ ಅನ್ನೋ ಕಾರಣಕ್ಕೆ ತಾನೇ, ಆ ವಿಷಯಕ್ಕೆ ತಾನೇ ನೀನು ಕೊಯಮತ್ತೂರಿಗೆ ಬರಬೇಕಾದ ಪ್ರಮೇಯ ಬಂತು. ಇಲ್ಲ ಅಂದಿದ್ರೆ ನಿನಗೆ ಇಷ್ಟೊಂದು ಕೆಟ್ಟ ಹೆಸರು ಬರುವ ಅಗತ್ಯನೇ ಇರ್ತಿರ್ಲಿಲ್ಲ. ಎಲ್ಲವೂ ನನ್ನಿಂದ ತಾನೇ. ಅಯ್ಯೋ ಬಿಡು, ಅದನ್ನು ಹೀಗೆ ನಡೆಯಬೇಕು ಅಂತ ವಿಧಿ ಬರೆದಿತ್ತೆ. ಅದನ್ನು ಬದಲಾಯಿಸಲು ಸಾಧ್ಯನಾ? ನೀನು ಆರಾಮಾಗಿದೆಯಾ ತಾನೇ? ಈಗ ಆರಾಮಾಗಿದ್ದೀನಿ. ನೀನೇ ಈಗ ಮದುಮಗಳು, ನೀನೀಗ ಹೇಗಿದೆಯಾ ಅಂದ್ಲು. 1000 ಪಟ್ಟು ಓದಿ ಗಂಡಸರಿಗೆ ಸಮಾನವಾಗಿ ಬೆಳೆದರೂ ಕೂಡ ಬದುಕಿದ್ರು ಇನ್ನು ನಮ್ಮ ಮನೆಯಲ್ಲಿರುವ ಗಂಡಸರು ನಮ್ಮನ್ನು ಗುಲಾಮರ ಥರ ತಾನೇ ನಡೆಸ್ಕೋತಾರೆ. ಯಾಕೆ? ಅಣ್ಣ ಡಾಕ್ಟರ್ ತಾನೇ. ಅವ್ರು ಡಾಕ್ಟರ್ ಇರಬಹುದು, ಆದರೆ ಅವರ ಅಪ್ಪನ ಎದುರು ಒಂದು ಮಾತಾಡುವ ಧೈರ್ಯ ಅವ್ರಿಗಿಲ್ಲ. ಏನೇ ಹೇಳ್ತಿದೀಯಾ? ಹೌದೇ,
ಅತ್ತೆಗೆ ಇಷ್ಟವಾದ ಒಂದು ವಸ್ತುವನ್ನು ತಾವು ತಗೊಳ್ಬೇಕು ಅಂದರೆ ಮಾವನಿಗೆ ಇಷ್ಟ ಆದರೆ ಮಾತ್ರ ಅದನ್ನು ಕೊಂಡ್ಕೊಳ್ಳಲು ಸಾಧ್ಯ. ನನ್ನ ಗಂಡ ನನ್ನನ್ನು ಹೊರಗೆ ಕರ್ಕೊಂಡು ಹೋಗಬೇಕಾದ್ರೂ ಕೂಡ ಅವ್ರ ಬಳಿ ಕೇಳಿ ಅವರು ಅನುಮತಿ ಕೊಟ್ಟರೆ ಮಾತ್ರ ಹೋಗಲು ಸಾಧ್ಯ. ಯಾಕಾಗಿ ಈ ಮದುವೆ ಮಾಡಿಕೊಂಡು ಅನ್ನಿಸ್ತಿದೆ. ಅಯ್ಯಯ್ಯೋ, ನಿನಗೆ ಈ ತರಹದ ಅಧಿಕಾರ ಚಲಾಯಿಸೋದು ಇಷ್ಟ ಆಗೋದಿಲ್ವಲ್ಲ? ನನ್ನ ಮುಖ ಸಪ್ಪಾಗಿರೋದನ್ನು ನೋಡಿ ನನ್ನ ಗಂಡ ಪ್ರತ್ಯೇಕವಾಗಿ ಸಂಸಾರ ಮಾಡೋಣವಾ ಹೂಡೋಣವಾ ಅಂತ ಕೇಳ್ತಾರೆ. ಆದರೆ ಅವರ ಅಮ್ಮನನ್ನು ಬಿಟ್ಟು ಅವರಿಗೆ ಬರಲು ಸಾಧ್ಯ ಇಲ್ಲ. ನನಗೂ ಅಷ್ಟೇ ಅತ್ತೆಯನ್ನು ಬಿಟ್ಟಿರಲು ಕಷ್ಟ ಆಗುತ್ತೆ. ಪಾಪ ಅವರಿಗೆ ಅವರ ಮಗನೇ ಮುಖ್ಯ. ಅವರಿಂದ ಮಗನನ್ನು ಬೇರ್ಪಡಿಸಲು ನನ್ನ ಮನಸ್ಸು ಕೂಡ ಒಪ್ತಿಲ್ವೇ. ಅದೇ ಸಮಯದಲ್ಲಿ ಆ ಮನೆಯಲ್ಲಿ ಇರಲು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಅಂದ್ಲು ಧಾರಿಣಿ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇರಿ. ದಯವಿಟ್ಟು ಕತೆ ಇಷ್ಟ ಆಗ್ತಿದೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.